ಇದೇ ಶಿಲ್ವೇಪುರ ಗ್ರಾಮ. ಈಗ ನಿಮಗೆ ಕೆಲವೊಂದು ವಿಡಿಯೋಗಳನ್ನ ತೋರಿಸ್ತಾ ಇರ್ತೀನಿ. ಯಾವ ಪ್ರದೇಶದಲ್ಲಿ 10 ಎಕರೆಯಷ್ಟು ಪ್ರದೇಶ ಬೆಂಕಿಗೆ ಆಹುತವಾಗಿದೆ ಎಂಬುದು. ನಿಮಗೆ ಕಾಡಿಗೆ ಬೆಂಕಿ ಇಡ್ಲಿಕ್ಕೆ ನಿಮಗೆ ಮನಸ್ಸು ಹೆಂಗೆ ಬಂತು ಅಂತ ಪರಮ ನೀಚರು ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಕೊಳ್ಳೇಗಾಲ ತಾಲೂಕು ಶಿಲ್ವೇಪುರ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ಅರಣ್ಯ ಪ್ರದೇಶ ಇದಾಗಿದೆ ನೋಡಿ. ಹನೂರು ಎನ್ಕೌಂಟರ್ ಬಳಿಕ ಅರಣ್ಯ ಇಲಾಖೆಯನ್ನ ಟಾರ್ಗೆಟ್ ಮಾಡಿದ್ದು ಅರಣ್ಯ ಇಲಾಖೆಯನ್ನೇ ದುಷ್ಕರ್ಮಿಗಳು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ. ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ 10 ಎಕರೆ ಪ್ರದೇಶಕ್ಕೆ ನಿಮಗೆ ನಾನು ನಮ್ಮ ಶಿಲುವೇಪುರದ ಸುತ್ತ ಇರುವಂತಹ ಎಲ್ಲ ಅರಣ್ಯ ಪ್ರದೇಶಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಸ್ ನಿಮಗೆ ತೋರಿಸಿದ್ದೇನೆ. ಮತ್ತು ಒಂದು ಜಾಗಕ್ಕೆ ಮಾತ್ರ ನಮ್ಮಿಂದ ಹೋಗೋಕ್ಕಾಗಿಲ್ಲ, ಕಾರಣ ಅಲ್ಲಿ ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ. ಸೊ ಅಲ್ಲಿ ನಾವು ಫಾರೆಸ್ಟ್ ಕ್ವಾರ್ಟರ್ಸ್ ಹತ್ರ ಹೋಗಿ ಅಲ್ಲೊಂದು ವಿಡಿಯೋ ಮಾಡೋಣ ಅಂತ ಅಲ್ಲೊಂದು ಅಧಿಕಾರಿ ಹತ್ರ ಕೇಳಿದಾಗ ಅವರು ನಮಗೆ ಪರ್ಮಿಷನ್ ಕೊಡಲಿಲ್ಲ. ಮತ್ತು ಅದೇ ರೀತಿ 10 ಎಕರೆ ಹೆಚ್ಚು ಕಡಿಮೆ ಒಂದು 3 ರಿಂದ 4 ಹೆಕ್ಟೇರ್ ಅರಣ್ಯ ಪ್ರದೇಶಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಒಂದೊಂದೇ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೆ ಅರಣ್ಯ ಇಲಾಖೆ. ದೃಶ್ಯದಲ್ಲಿ ಕಾಣಬಹುದು 10 ಎಕರೆ ಪ್ರದೇಶಕ್ಕೆ ಬೆಂಕಿ ಹಚ್ಚಿರುವಂತದ್ದು ಕಿಡಿಗೇಡಿಗಳ ಕೃತ್ಯ. ಇದು 10 ಎಕರೆ ಅರಣ್ಯ ಧಗನೆ ಸ್ಫೋಟಿಸ್ಕೊಂಡು ಹತ್ಕೊಂಡು ಉರಿತಾ ಇದೆ. ಕಾವೇರಿ ವನ್ಯಜೀವಿ ಧಾಮ ಈ ಕಡೆ ಬಂದ್ರೆ ಈ ಕಡೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಇದೆ. ಸೊ ಇಲ್ಲಿನ ಬೆಂಕಿಯ ತೀವ್ರತೆ ಕಾವೇರಿ ವನ್ಯಜೀವಿ ಧಾಮದಿಂದ ಮಲೆ ಮಹದೇಶ್ವರ ಅರಣ್ಯ ಪ್ರದೇಶ ಇದೆ ಅಲ್ಲಿಗೂ ಕೂಡ ಹತ್ಕೊಂಡಿದೆ. ಮತ್ತೆ ನಾನು ಹೇಳ್ತೀನಿ, ನಿಮ್ಮ ಜಾತಿ ಯಾವುದೇ ಇರ್ಬೋದು, ನಿಮ್ಮ ಧರ್ಮ ಯಾವುದೇ ಇರ್ಬೋದು, ನಿಮ್ಮ ನಂಬಿಕೆ ಯಾವುದೇ ಇರ್ಬೋದು, ಪ್ರಕೃತಿಗಿಂತ ದೊಡ್ಡ ದೇವರು ಯಾವುದಾದ್ರು ಇರ್ಲಿಕ್ಕೆ ಸಾಧ್ಯನಾ? ಹಸಿರಿಗಿಂತ ದೊಡ್ಡ ದೇವರು ಇರ್ಲಿಕ್ಕೆ ಸಾಧ್ಯನಾ? ಅದರ ನೆರಳಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ. ಯಾವುದೇ ರೀತಿಯಾದ ಬೆಂಕಿ ಬಿದ್ದಿರುವಂತಹ ಸೂಚನೆ ಇದೆ ಅಂತ ಕೇಳಿದಾಗ ಅವರು ಇಲ್ಲಿ ಯಾವುದೇ ರೀತಿ ಬೆಂಕಿ ಬಿದ್ದಿಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಒಂದು ವಿಡಿಯೋ ಕೂಡ ನಿಮಗೆ ಸಾಕ್ಷಿಯಾಗಿ ಇಲ್ಲಿ ಹಂಚ್ಕೋತಾರೆ. ಈ ಪ್ರದೇಶದಲ್ಲಿ ಬೆಂಕಿ ಬಿದ್ದಿದೆ 10 ಎಕರೆ ಪ್ರದೇಶದಲ್ಲಿ ಅಂತ ಹೇಳಿದ್ದಾರೆ. ಸರ್, ನೀವು ನೋಡಿರೋ ಮಟ್ಟಿಗೆ ಎಲ್ಲಾದ್ರೂ ಬೆಂಕಿ ಬಿದ್ದಿರೋದು ಪಕ್ಕದಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಬೆಂಕಿ ಬಿದ್ದಿರೋದು. ಎಲ್ಲೂ ಕಾಣಿಸ್ತಿಲ್ಲ ಸರ್? ಓಕೆ, ಥ್ಯಾಂಕ್ ಯು ಸರ್.